ಇದು ಸಿರಿಸಿಯ ವಂಚಕನೊಬ್ಬನ ವಂಚನಾ ಪುರಾಣ. ಈತ ತನ್ನನ್ನು ತಾನು ಮಾಜಿ ಸಚಿವ ಎಂ ಇಂಡಸಗೇರಿಯವರ ಮಗ ಅಂತಲೂ ಕಜಿನ್ ಬ್ರದರ್ ಅಂತಲೂ ಹೇಳಿಕೊಳ್ಳುತ್ತಾನೆ. ಹಾವೇರಿ, ದಾವಣಗೆರೆ, ಸಿರಿಸಿ ಸೀಮೆಯಲ್ಲಿ ನೂರಾರು ಅಮಾಯಕ ನಿರುದ್ಯೋಗಿ ಯುವಕರಿಗೆ ಈತ ಕೋಟ್ಯಾಂತರ ರೂಪಾಯಿ ಟೋಪಿ ಹಾಕಿದ್ದಾನೆ. ಇದಕ್ಕೆ ಈತ ಬಳಸಿಕೊಂಡಿರುವುದು ತನ್ನ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ತನ್ನ ಹೆಂಡತಿಯನ್ನೇ. ಹಾಗಾದರೆ ಸಿರಿಸಿ ವಂಚಕನ ವಿರುದ್ಧ ಇದುವರೆಗೂ ಯಾವುದೇ ದೂರು ದಾಖಲಾಗಿಲ್ಲವಾ? ದೂರು ದಾಖಲಾದರೂ ಸಿರಿಸಿ ಪೊಲೀಸರು ಯಾಕೆ ಸುಮ್ಮನೆ ಇದ್ದಾರೆ? ಇನ್ನಾದರೂ ಕಾರವಾರ SP ನಾರಾಯಣ ಅವರು ಈತನ ವಿರುದ್ಧ ಕ್ರಮ ಜರುಗಿಸುವುದಿಲ್ಲವೇ? ಈತನ ವಂಚನೆಗೆ ಕೊನೆ ಇಲ್ಲವೇ? ಹಾಗಾದರೆ ಈತನ ವಂಚನಾ ಜಾಲ ಹೇಗಿದೆ? ಈತ ಯಾವ ರೀತಿ ವಂಚನೆ ಮಾಡುತ್ತಾನೆ? ಬನ್ನಿ ಇವತ್ತಿನ ಅಂದರ್ ಬಾರ್ನ ಪಾಪಿಗಳ ಲೋಕದಲ್ಲಿ ಇವತ್ತಿನ ಈ ಎಪಿಸೋಡನ್ನು ನೋಡೋಣ. ಶಿರಸಿಯ ಕೆರೆಗುಂಡಿ ರಸ್ತೆಯ ಸಮೀಪವಿರುವ ಮಸೂದಿ ಎದುರಿನ ಮನೆಯೊಂದರಲ್ಲಿ ವಾಸವಿರುವ ವಾಸಿಂ ನೋಡುವುದಕ್ಕೆ ಥೇಟ್ ಕೊತ್ವಾಲ್ ರಾಮಚಂದ್ರನ ಸಹೋದರನಂತಿದ್ದಾನೆ. ಸದಾ ಸೂಟು ಬೂಟು ಹಾಕಿಕೊಂಡು ಇನ್ನೋವಾ ಹತ್ತಿ ಹೊರಟನೆಂದರೆ ಯಾವುದಾದರೂ ಮಿಕ ಬಲೆಗೆ ಬೀಳಿಸಿಕೊಂಡೇ ತನ್ನ ಮನೆಯನ್ನು ಸೇರಿಕೊಳ್ಳುತ್ತಾನೆ. ಸಿರಿಸಿ ಸೀಮೆಯಲ್ಲಿ ಒಂದಷ್ಟು ಹಾವೇರಿ ಪಂಚಾಯಿತಿಗಳನ್ನು ಮಾಡುತ್ತಾ ಪೊಲೀಸ್ ಠಾಣೆ ಹಾಗೂ ರಾಜಕೀಯ ನಾಯಕರ ಪಡಸಾಲೆಯಲ್ಲಿ ತಿರುಗುತ್ತಿದ್ದ ವಾಸಿಂ ಸಿರಿಸಿಯಲ್ಲಿ ತನ್ನದೇ ಆದ ಕದರನ್ನ ಹೊಂದಿದ್ದಾನೆ. ಸ್ಥಳೀಯ ಸಿರಿಸಿ ಮಸೀದಿಯ ಕಮಿಟಿಯಲ್ಲಿ ಸ್ಥಾನ ಪಡೆದಿದ್ದಾನೆ. ಕಮಿಟಿಯ ಅಧ್ಯಕ್ಷ ಆನೀಶ್ನೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾನೆ. ಅದೇ ಹುರುಪಿನಲ್ಲಿ ಬೆಂಗಳೂರು, ಮಂಗಳೂರು ಅಂತ ಸುತ್ತಾಡತೊಡಗಿದ ವಂಚಕ ವಾಸಿಂ ಸಿಕ್ಕವರಿಗೆ ನಮೂನೆಯ ಟೋಪಿಗಳನ್ನು ಹಾಕತೊಡಗಿದ. ಟೋಪಿಯ ರುಚಿ ಈತನ ತಲೆಗೆ ಹತ್ತುತ್ತಿದ್ದಂತೆ ಅದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡ ಈ ವಂಚಕ ಮಾಜಿ ಸಚಿವ ಇಂಡಸಗೇರಿಯವರ ಮಗ ಅಂತಲೇ ಅಮಾಯಕರನ್ನು ನಂಬಿಸತೊಡಗಿದ. ಅದಕ್ಕೆ ತಕ್ಕಂತೆ ಈತನ ವೇಷಭೂಷಣ, ಓಡಾಡುವುದಕ್ಕೆ ಅಂತಲೇ ಇನ್ನೋವಾ ಕಾರು. ಇಷ್ಟು ಸಾಕಾಯ್ತಲ್ಲ ವಂಚನೆಗಿಳಿಯೋಕೆ? ಆಗ ಅಸಲಿ ಸುರು ಹಚ್ಚಿಕೊಂಡಿದ್ದೇ ಶುದ್ಧ ವಂಚನಾ ದಂಧೆಯನ್ನು. ನನ್ನ ಹೆಸರು ರೇಣುಕ್ ಪ್ರಸಾದ್ ಅಂತ ಹೇಳಿ, ಮೂಲತಃ ಸಿರಿಸಿ ವಾಸಿಂ ಚೌಧರಿ ಅವರು ನನಗೆ 2020ರಲ್ಲಿ ಪರಿಚಯ ಆಗ್ತಾರೆ. ಪರಿಚಯ ಆದಾಗ ನಿಮ್ಮ ಎಜುಕೇಷನ್ ಏನಾಗಿದೆ ಅಂತ ಕೇಳ್ತಾರೆ. ನಾನು ಸರ್ ನಂದು ಪದವಿ ಮುಗಿದಿದೆ ಅಂತ ಹೇಳಿದಾಗ ಅವರು ನನಗೆ ಒಂದು ಆಶ್ವಾಸನೆ ಕೊಡ್ತಾರೆ. ನಿನಗೆ ನೌಕರಿ ಕೊಡಿಸ್ತೀನಿ, ಮಾಡ್ತೀಯಾ ಅಂತ ಕೇಳ್ತಾರೆ. ಸೊ ಹ್ಞೂ ಸರ್ ಖಂಡಿತ ಮಾಡ್ತೀನಿ, ಏನಿದೆ ಅಂತ ಹೇಳಿ ಸರ್ ಅಂತ ನಾನು ಹೇಳ್ತೀನಿ. ಅವ್ರಿಗೆ ಹೇಳಿದಾಗ ನಾನು ನೋಡಪ್ಪ ನಿನಗೆ ಒಳ್ಳೆ ನೌಕರಿ ಕೊಡಿಸ್ತೀನಿ, ನನಗೆ ಈಗ ಫಸ್ಟ್ 1,00,000 ರೂಪಾಯಿಗಳನ್ನು ತಂದುಕೊಡು, ಅಡ್ವಾನ್ಸ್ ರೂಪದಲ್ಲಿ ನನಗೆ ತಂದುಕೊಡು, ನಾನು ನಿಮಗೆ ನೌಕರಿ ಕೊಡಿಸೋ ನಾನು ವ್ಯವಸ್ಥೆ ಮಾಡ್ತೀನಿ. ನೀನು ಯಾವ ಇದರಲ್ಲಿ ಹೇಳ್ತೀಯಾ ಅಂತ ಹೇಳಿದರೆ ಕಾನೂನು ಇಲಾಖೆ ಒಳಗೆ ನಾನು ನೌಕರಿ ಕೊಡಿಸ್ತೀನಿ. ನೀನು ಯಾವ ಇದರಲ್ಲಿ ಹೇಳ್ತೀಯಾ, ಕೋರ್ಟಲ್ಲಿ ಹೇಳ್ತೀಯಾ, ನಾನು ಆ ಕೋರ್ಟಲ್ಲಿ ನಾನು ಇದನ್ನು ಮಾಡ್ತೀನಿ. ನಾನು ಇದರಲ್ಲಿ ಹರಿಹರದಲ್ಲಿ ಹೇಳಿರ್ತೀನಿ, ಹರಿಹರದಲ್ಲಿ ಮಾಡಿಕೊಡಿ ಅಂಥೇಳಿ. ಅದಕ್ಕೂ ಕೂಡ ನಾನು ಹರಿಹರದಲ್ಲಿ ಆಯಿತು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ 2021ರಲ್ಲಿ ಮತ್ತೆ ಬೇಡ ಸರ್ ನನಗೆ ಹರಿಹರ ಬೇಡ ಅಂತ ಹೇಳ್ತೀನಿ, ನನಗೆ ದಾವಣಗೆರೆಯಲ್ಲಿ ಮಾಡಿಕೊಡಿ ಅಂತೀನಿ. ಮತ್ತೆ 50,000 ಜಾಸ್ತಿ ಆಗುತ್ತೆ, ನಡೆಯುತ್ತಾ ಅಂತ ಹೇಳ್ತಾರೆ. ಹ್ಞೂ ಸರ್ ಆಗಲಿ, ಎಷ್ಟಾರು ಆಗಲಿ ಪರವಾಗಿಲ್ಲ, ನೇರ ನೇಮಕಾತಿ ಅಂತ ಹೇಳ್ತಾ ಇದ್ದೀರಾ, ಅದರಲ್ಲಿ ಏನಿದೆ, ನಾನು ನಿಮಗೆ ಖಂಡಿತವಾಗ್ಲೂ ನಾನು ದುಡ್ಡು ತಂದು ಕೊಡ್ತೀನಿ, ಆಯಿತು ಅಂಥೇಳಿ ನಾನು ಹಣ ಕೊಡ್ತೀನಿ. ವಾಸಿಂ ಚೌಧರಿ ಅವರು ನನಗೆ ಇದೇ ರೀತಿ ಫೋನ್ ಮಾಡಿ ಹಣವನ್ನು ಇಸ್ಕೊಂಡು, ಕ್ಯಾಶ್ ರೂಪದಲ್ಲಿ ಇಸ್ಕೊಂಡು ಅಕೌಂಟ್ಗೆ ಹಾಕ್ತೀನಿ ಅಂದರೂ ಕೂಡ ಯಾವುದೇ ರೀತಿ ಅಕೌಂಟಲ್ಲಿ ಬೆಂಗಳೂರಲ್ಲಿ ತೊಗೊಳೋದಿಲ್ಲ, ಆಫೀಸರ್ಸ್ಗಳು ತೊಗೊಳೋದಿಲ್ಲ, ಹಾಗೆ ಹೀಗೆ ಅಂಥೇಳಿ ಎಲ್ಲ ಕ್ಯಾಶ್ ರೂಪದಲ್ಲೇ, ಲಿಕ್ವಿಡ್ ರೂಪದಲ್ಲೇ ತೊಗೊಂಡು, ಹಣವನ್ನು ರೂಪದಲ್ಲಿ ತೊಗೊಂಡು ನಮಗೆ ತುಂಬ ವಂಚನೆ ಮಾಡಿದ್ದಾರೆ. ಆಮೇಲೆ ಇದಾದರೂ ಕೂಡ ಸುಮಾರು ನನ್ನ ಸಹಪಾಠಿಗಳು, ನನ್ನ ಸ್ನೇಹಿತರು, ನನ್ನ ರಿಲೇಷನ್ಗಳ ಹತ್ರ 5-6 ಜನದ ಹತ್ರ ಸುಮಾರು ಒಂದು 25 ಲಕ್ಷ ರೂಪಾಯಿಗಳನ್ನು ನಾನು ಕೊಡಿಸಿದ್ದೀನಿ. ನಂದು ಒಂದು 8.5 ಲಕ್ಷ ಕೊಡಿಸಿದ್ದೀನಿ. ಒಂದು 32.5 ಲಕ್ಷ ನಾನು ಹಣವನ್ನು ಅವರಿಗೆ ವಾಸಿಂ ಚೌಧರಿಗೆ ನಾನು ಕೊಟ್ಟಿದ್ದೀನಿ. ಆಮೇಲೆ ಇವರು ಮೂಲತಃ ಇವರ ಮಿಸ್ಸಸ್ಸು ಸಮೀನಾ ಶೇಖ್ ಅಂತ ಹೇಳಿ ಮುಂಚೆ ಹಾವೇರಿ ಜಿಲ್ಲೆಯಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಅಲ್ಲೂ ಕೂಡ ಅವರ ಸಹಪಾಠಿಗಳಾದಂಥ, ಅವರ ಸ್ನೇಹಿತರಾದಂಥ ಶಿಕ್ಷಕರಿಗೂ ಕೂಡ ನನ್ನ ಯಜಮಾನರು ತುಂಬ ಇದಿದ್ದಾರೆ, ಭಾಳ ಇದಿದ್ದಾರೆ, ಹೈಫೈ ಇದ್ದಾರೆ, ತುಂಬ ಪವರ್ಫುಲ್ ಇದ್ದಾರೆ, ಪೊಲಿಟಿಕಲಿ ಪವರ್ಫುಲ್ ಇದ್ದಾರೆ. ನನ್ನ ಕೆಲಸ ನನ್ನ ಯಜಮಾನರು ಮಾಡಿಸ್ಕೊಡ್ತಾರೆ.
ಅಂತೇಳಿ ಎಲ್ರಿಗೂ ಕೂಡ ಆಸೆ ತುಂಬಿ ಆಯಮ್ಮನೂ ಕೂಡ ಗಂಡಗೆ ಸಪೋರ್ಟ್ ಮಾಡಿಕೊಂಡು ಇದನ್ನು ಎಲ್ಲರ ಹತ್ರನೂ ದುಡ್ಡು ವಸೂಲಿ ಮಾಡಿರೋದು ಇವ್ರ ಬಂಡವಾಳನೇ ಇದೆ. ಸುಮಾರು ಹಾವೇರಿ ಜಿಲ್ಲೆಯಲ್ಲಿ 1 ಕೋಟಿ 70 ಲಕ್ಷ ಅಧಿಕ ಮೊತ್ತಗಳನ್ನು ವಸೂಲು ಮಾಡಿದ್ದಾರೆ. ನಮ್ಮದು ಕೂಡ ಸೇರಿ 1,79 ಲಕ್ಷ ರೂಪಾಯಿಗಳಾಗುತ್ತೆ ಅನಿಸುತ್ತೆ. ಸೊ ದಯವಿಟ್ಟು ನಮಗೆ ಈ ಹಣವನ್ನು ನನಗೆ ನನ್ನ 27ರಿಂದ 30 ಲಕ್ಷ ರೂಪಾಯಿಗಳನ್ನು ನಾನು ಕೊಟ್ಟಿದ್ದೀನಿ. ಆಮೇಲೆ ಸುಮಾರು ಇನ್ನು ಇತರೆ 3-4 ಜನ ನನ್ನ ಕಾಂಟ್ಯಾಕ್ಟಲ್ಲೇ ಇದ್ದಾರೆ. ಅವರು ಕೂಡ ಒಬ್ಬರು 40 ಲಕ್ಷ, ಈಗ ಒಬ್ಬರು 35 ಲಕ್ಷ, ಒಬ್ಬರು 48 ಲಕ್ಷ, ಹೀಗೆ ಹಲವಾರು ರೀತಿಯಾಗಿ ಸುಮಾರು ಇವ್ರದ್ದು ಕೂಡ ಒಂದು 20-25 ಲಕ್ಷ ಅಧಿಕ ಅಕೌಂಟಲ್ಲೇ ಕೊಟ್ಟಿದ್ದಾರೆ. ಸೊ ನಾನು ಕೂಡ 50,000 ರೂಪಾಯಿಗಳನ್ನು ಅಕೌಂಟಲ್ಲಿ ಕೊಟ್ಟಿದ್ದೀನಿ. ನಾನು ಅಕೌಂಟಲ್ಲಿ ಹಾಕ್ತೀನಿ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ಅಕೌಂಟಲ್ಲಿ ತಗೊಳ್ಳಿಲ್ಲ ವಾಸಿಂ ಚೌಧರಿ ಅವರು. 2020ರಲ್ಲಿ ಅಡ್ವಾನ್ಸ್ ತೊಗೊಂಡು 2021ರಲ್ಲಿ ಆಯಿತು ಬಂದುಬಿಡು, ಆಯಿತು ನೀನು ಖುಷಿಯಾಗಿರು, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತೇಳಿ ನನ್ನ ಮನಸ್ಸಿಗೆ ಆಸೆಗಳನ್ನು ತುಂಬಿ ಮೋಸ ಮಾಡಿದರು. ಸೊ ದಯವಿಟ್ಟು ನನಗೆ ಸಹಕಾರ ಮಾಡಬೇಕು, ನನ್ನ ಹಣವನ್ನು ಹಿಂತಿರುಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಣ್ಣ ಮಟ್ಟದ ರಾಜಕೀಯ ಪುಡಾರಿತನ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ರಾಜಿ ಪಂಚಾಯಿತಿಗಳಿಂದ ಶಿರಸಿ ಹಾಗೂ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಸಣ್ಣಗೆ ಕಾಣಿಸಿಕೊಂಡ ವಾಸಿಂ ಅಧಿಕಾರಿ ವರ್ಗ ಹಾಗೂ ರಾಜಕೀಯ ನಾಯಕರ ಬಳಿ ತೆಗೆಸಿಕೊಂಡ ಫೋಟೋಗಳನ್ನು ಮುಂದಿಟ್ಟುಕೊಂಡು ಮೈಲೇಜ್ ಗಳಿಸಿದ. ಇತ್ತ ತನ್ನ ಹೆಂಡತಿ ಸರ್ಕಾರಿ ಶಾಲೆಯ ಶಿಕ್ಷಕಿ ಆಗಿದ್ದಾಳಲ್ಲ, ಇಂಡಿಪೆಂಡೆನ್ಸ್ ಡೇ ಹಾಗೂ ರಿಪಬ್ಲಿಕ್ ಡೇಗಳಿಗೆ ಶಾಲೆಗೆ ಹೋಗತೊಡಗಿದ. BO ಹಾಗೂ DDP ಜೊತೆ ಕುಳಿತು ಬಿಲ್ಡಪ್ ತೋರಿಸಿದ. ಶಾಲಾ ಶಿಕ್ಷಕರು ಈ ಥರ ಬಿಲ್ಡಪ್ ನೋಡಿ ಕಷ್ಟ ಸುಖ ಹೇಳಿಕೊಂಡರು. ಇಷ್ಟಾದದ್ದೇ ತಡ ವಾಸಿಂ ತನ್ನ ವಂಚನಾ ಬುದ್ಧಿಯನ್ನು ಅರಿಯಬಿಡತೊಡಗಿದ. ನನಗೆ ರಾಜಕೀಯದಲ್ಲಿ ಒಳ್ಳೆಯ ಲಿಂಕ್ ಇದೆ, ಖುದ್ದು ಬೊಮ್ಮಾಯಿಯಿಂದ ಹಿಡಿದು ಸಿದ್ದರಾಮಯ್ಯರ ತನಕ ಡೈರೆಕ್ಟ್ ಸಂಪರ್ಕ ಇದೆ, ನೆಕ್ಸ್ಟ್ MLC ಆಗ್ತೀನಿ, ನಿಮ್ಮ ಸಂಬಂಧಿಕರು ಯಾರಾದರೂ ಇದ್ದರೆ ಹೇಳಿ, ಸರ್ಕಾರಿಯೋ ಅರೆ ಸರ್ಕಾರಿಯೋ ಕೆಲಸ ಕೊಡಿಸ್ತೀನಿ ಅಂತ ಪುಂಗಿ ಬಿಡತೊಡಗಿದ. ಈತನ ಮಾತನ್ನ ಹಾಗೂ ಆತನ ಚಾರ್ಮ್ ನೋಡಿದ ಶಿಕ್ಷಕರು ನಂಬಿಬಿಟ್ಟರು. ಮೇಲಾಗಿ ಖುದ್ದು ಆತನ ಹೆಂಡತಿ ತಮ್ಮದೇ ಸ್ಕೂಲ್ನಲ್ಲಿ ಎಷ್ಟೇ ಆದರೂ ಟೀಚರ್ ಅಲ್ವಾ, ವಾಸಿಂ ಅಂಕಲ್ ಬಲೆ ಇನ್ಫ್ಲೂಯೆನ್ಸ್ ಪರ್ಸನ್ನೇ ಬಿಡಿ ಅಂದುಕೊಂಡರು. SSLC ಫೇಲ್ ಆದ, PUC ಡ್ರಾಪ್ ಆದ, ಡಿಗ್ರಿ ಅರ್ಧಕ್ಕೆ ಬಿಟ್ಟ ಹಳ್ಳಿಗಾಡಿನ ಯುವಕರ ಹಿಂದೆ ಬಿದ್ದ ವಾಸಿಂ ಕೆಲಸ ಕೊಡಿಸ್ತೀನಿ ಅನ್ನುತ್ತಿದ್ದಂತೆ ಖುದ್ದು ಶಿಕ್ಷಕರು ತಮ್ಮ ಸಂಬಂಧಿಕರ ಕೆಲ ಡೀಟೇಲ್ಸನ್ನು ವಾಸಿಂ ಕೈಗೆ ನೀಡಿಯೇ ಬಿಟ್ಟರು. ಇವರಿಗೆ ಯಾವ ಕೆಲಸವಾದರೂ ಸರಿ ಸರ್ ಕೊಡಿಸ್ಬಿಡಿ ಅಂತ ಪ್ಯಾಲಿನಗೆ ನಗತೊಡಗಿದರು. ಚಾಲಾಕಿ ವಾಸಿಂ ಡೋಂಟ್ ವರಿ ನಾನಿದ್ದೀನಿ ಅನ್ನುತ್ತಲೇ ಅವರವರ ಯೋಗ್ಯತೆಗೆ ಹಾಗೂ ಕೆಲಸಕ್ಕೆ ತಕ್ಕಂತೆ 50,000ದಿಂದ ಹಿಡಿದು 15 ಲಕ್ಷದ ತನಕ ಹಣ ಕೇಳತೊಡಗಿದ. ನಾ ಮುಂದು ತಾ ಮುಂದು ಎಂಬಂತೆ ವಾಸಿಂ ಕೈಗೆ ಹಣ ತಂದು ಕೊಟ್ಟರು. ವಾಸಿಂ ಅದೆಂಥ ಪಳಗಿದ ವಂಚಕನೆಂದರೆ ಹಾವೇರಿ, ದಾವಣಗೆರೆ, ರಾಣೆಬೆನ್ನೂರಿನ ಸರಿಸುಮಾರು 100 ಅಮಾಯಕ ನಿರುದ್ಯೋಗಿ ಯುವಕರಿಂದ 5-6 ಕೋಟಿ ರುಗಳನ್ನು ವಸೂಲಿ ಮಾಡಿದ್ದಾನೆ. ಆದರೆ ಅಪ್ಪಿತಪ್ಪಿಯೂ ತನ್ನ ಬ್ಯಾಂಕ್ ಖಾತೆಗಾಗಲಿ ಡಿಜಿಟಲ್ ರೂಪದಲ್ಲಾಗಲಿ ಹಣವನ್ನು ಪಡೆದಿಲ್ಲ. ಎಲ್ಲ ವ್ಯವಹಾರವನ್ನು ನಗದು ರೂಪದಲ್ಲೇ ಪಡೆದಿದ್ದಾನೆ. ಸಾಲ ಸೋಲ ಮಾಡಿ ನೌಕರಿ ಆಸೆಗೆ ಬಿದ್ದ ಯುವಕರು ಕೆಲಸ ಅಂತ ಒಂದು ಸಿಕ್ಕರೆ ಸಾಕು ಅಂತ ಈತ ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಹಣವನ್ನು ಖುದ್ದು ಎಲ್ಲೆಲ್ಲಿಗೆ ಬರಲಿಕ್ಕೆ ಹೇಳಿದನೋ ಅಲ್ಲಿಗೆ ಒಯ್ದುಕೊಟ್ಟರು. ನಾಳೆ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದೇ ಬಿಡುತ್ತೆ ಅಂತ ರಾತ್ರೋರಾತ್ರಿ ಹಣ ಕಿತ್ತ ಉದಾಹರಣೆಗಳೂ ಉಂಟು. ಇನ್ನೂ ಕೆಲವರನ್ನು ಬೆಂಗಳೂರಿಗೆ ಕರೆಸಿಕೊಂಡು ಸರ್ಕಾರಿ ಇನ್ನೋವಾ ಕಾರ್ನಲ್ಲಿ ಕೂರಿಸಿಕೊಂಡು ಶಾಸಕರ ಭವನ, ವಿಧಾನಸೌಧ ಸುತ್ತಾಡಿಸಿ ನಂಬಿಕೆ ಹುಟ್ಟಿಸಿ ದುಡ್ಡು ಕಿತ್ತ ಎಕ್ಸಾಂಪಲ್ ಕೂಡ ಉಂಟು. ಕೆಲವರಿಗೆ MS ಬಿಲ್ಡಿಂಗ್ನ ಸರ್ಕಾರಿ ಕಚೇರಿಗೆ ಕರೆದೊಯ್ದು ಮೊದಲೇ ಸಿದ್ಧಪಡಿಸಿದ್ದ ನಕಲಿ ನೇಮಕಾತಿ ಲಿಸ್ಟ್ ಒಂದನ್ನು ಪೆನ್ ಡ್ರೈವಿಗೆ ಹಾಕಿ ಕಂಪ್ಯೂಟರ್ಗೆ ತೋರಿಸಿ ಯಾಮಾರಿಸಿ ದುಡ್ಡು ಕಿತ್ತ ಪವಾಡಗಳು ಈತನ ಬತ್ತಳಿಕೆಯಲ್ಲಿವೆ. ಅಲ್ಲ ವಾಸಿಂ ಸರ್, ನೀವು ಎಲ್ಲ ಶಿಕ್ಷಕರನ್ನೇ ಟಾರ್ಗೆಟ್ ಮಾಡ್ಕೊಂಡು ಎಲ್ಲ ಶಿಕ್ಷಕರ ಹತ್ರನೇ ಎಲ್ಲ ನೌಕರಿದಾರರ ಹತ್ರನೇ ಇದನ್ನು ದುಡ್ಡು ಅಮೌಂಟು ವಸೂಲಿ ಮಾಡಿಕೊಂಡು ನೌಕರಿ ಕೊಡಿಸ್ತೀನಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋದು ನಮಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ವಾಸಿಂ ಸರ್? ನೀವು ಹಿಂಗೆ ಮಾಡ್ಕೊತ ಹೋದರೆ ಹೆಂಗೆ ಸರ್? ಯಾರಿಗೂ ಅನ್ಯಾಯ ಮಾಡಬೇಡ್ರಿ ಸರ್. ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ಎಲ್ರಿಗೂ ಮನುಷ್ಯತ್ವ ಅನ್ನೋದಿರುತ್ತೆ. ನಿಮಗೂ ಕೂಡ ಮನುಷ್ಯತ್ವ ಅನ್ನೋದಿದ್ದರೆ ನಮ್ಮ ಅಮೌಂಟುಗಳನ್ನು ನಮಗೆ ವಾಪಸ್ ತಂದುಕೊಡಿ ದಯವಿಟ್ಟು. ಯಾಕಂದರೆ
ನಾವು ಭಾಳ ಸಫರ್ ಪಟ್ಟಿದ್ದೀವಿ ಅಂದರೆ ನಾವು ಭಾಳ ಸಫರ್ ಪಟ್ಟಿದ್ದೀವಿ. ನಾವು ಯಾವುದೇ ನಿಮಗೆ ಗಂಟು ಹೊಡೆದದ್ದು ಹಣವನ್ನು ನಿಮಗೆ ತಂದು ಕೊಟ್ಟಿಲ್ಲ. ನಾವು ಕೂಲಿ ಮಾಡಿ ನಾಲಿ ಮಾಡಿ ನಾವು ನಿಮಗೆ ಹಣವನ್ನು ತಂದು ಕೊಟ್ಟಿದ್ದೀವಿ. ನಾವು 100 ರೂಪಾಯಿ ಕಳೆಯೋಕ್ಕೂ ನಾವು ತುಂಬ ಯೋಚನೆ ಮಾಡ್ತೀವಿ. ನೀವು ಹಿಂಗೆ 3 ವರ್ಷಗಟ್ಟಲೆ ಲಕ್ಷಾಂತರ ರೂಪಾಯಿಗಳನ್ನು ಹಾಕ್ಕೊಂಡು ಹೋದರೆ ನಾವು ಹೆಂಗೆ ಮಾಡ್ಬೇಕು ಸರ್? ಹೆಂಗೆ ಮಾಡ್ಬೇಕು ಸರ್? ನಿಮ್ಮನ್ನ ನಾವು ಸಿರಸಿಗೆ 2023 ನವೆಂಬರ್ ಡಿಸೆಂಬರ್ 26 DYSP ಸಾಹೇಬ್ರ ಹತ್ರ ನಾವು ನಮ್ಮ ಭೀಮಣ್ಣ ನಾಯಕ್ ಸಾಹೇಬರು DYSP ಸಾಹೇಬ್ರ ಹತ್ರ ಕಳಿಸ್ದಾಗ ನಾವು ಭೀಮಣ್ಣ ನಾಯಕ್ ಸಾಹೇಬ್ರ ಹತ್ರ ನಾವು ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಹೋದಾಗ ನಮಗೆ ಆಯಿತು, ನಿಮಗೆ ಅನ್ಯಾಯ ಆಗಿದೆ ಅಂತೇಳಿ ಭಾಳ ಅವರು ಬೇಜಾರಾಗಿ DYSP ಸಾಹೇಬ್ರಿಗೆ ಕರೆ ಮಾಡಿ ಇವ್ರದ್ದು ಏನಿದೆ ಬಂದಿದ್ದಾರೆ, ಇವ್ರದ್ದು ಇಮ್ಮಿಡಿಯೇಟ್ ಕೊಡ್ರಿ ಅಂಥೇಳಿ ಕೂಡ ಅವರು ಭೀಮಣ್ಣ ನಾಯಕ ಸಾಹೇಬರು DYSP ಸಾಹೇಬ್ರಿಗೆ ಹೇಳಿದರೂ ಕೂಡ ಯಾವುದೇ ಕ್ರಮಗಳನ್ನು ಕೈಗೊಳ್ಳಲಿಲ್ಲ. ಬೆಳಗ್ಗೆ 10 ಗಂಟೆಗೆ ಬರೋಕ್ಕೆ ಹೇಳ್ತಾರೆ, ಕಳಿಸಿ ಸರ್ ಬೆಳಗ್ಗೆ ಅಂತ ಭೀಮಣ್ಣ ನಾಯಕ ಸಾಹೇಬ್ರಿಗೆ ಹೇಳ್ತಾರೆ. 10 ಗಂಟೆಗೆ ನಾವು ರೂಮ್ ಮಾಡ್ಕೊಂಡು ಸಿರ್ಸಿಯಲ್ಲೇ ರೂಮ್ ಮಾಡ್ಕೊಂಡು 10 ಗಂಟೆಗೆ DYSP 11 ಗಂಟೆ DYSP ಸಾಹೇಬ್ರು ಆಫೀಸ್ಗೆ ಹೋದರೆ 11:15 ಹೋದರೆ DYSP ಸಾಹೇಬರು ಹೋದರೆ 11:15 ಹೋದರೆ ನಮ್ಮ ಸಾಹೇಬರು ಕರ್ಕೊಂಡು ಹೋದರೆ ಇವರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ನಾನು ಇದರಲ್ಲಿದ್ದೀನಿ, ಡೆಲ್ಲಿಯಲ್ಲಿದ್ದೀನಿ, ನಾನು ಬೆಳಗಾಮಲ್ಲಿದ್ದೀನಿ, ಇದರಲ್ಲಿದ್ದೀನಿ, ಬೆಳಗಾವಲ್ಲಿ ಇದ್ದೀನಿ ಅಂತ ಹೇಳಿ ನಾನು ಹೇಳ್ತೀರಿ. ನೀವು ಈಗ ಸಾಹೇಬ್ರು ಕಾಲ್ ಮಾಡಿದಾಗ ನಿಮಗೂ ನೀವು ಈ ರೀತಿ ಯಾಕೆ ಇದನ್ನು ತೊಂದರೆ ಕೊಡ್ತಾ ಇದ್ದೀರಾ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಸುಮಾರು ಹಾವೇರಿ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ರಾಣೆಬೆನ್ನೂರು ತಾಲೂಕು ಹೀಗೆ ಹಲವಾರು ಅಮೌಂಟನ್ನು ವಸೂಲಿ ಮಾಡಿದಿರಿ. 1,79,00,000 ದಾಖಲೆ ನನ್ನ ಹತ್ರ ಇದೆ. ಎಲ್ಲ ಕ್ಯಾಶಲ್ಲೇ ಇಸ್ಕೊಂಡಿದ್ದೀರಿ. ಒಂದು 30 ಲಕ್ಷ ನೀವು ಅಕೌಂಟಲ್ಲಿ ಇಸ್ಕೊಂಡಿದ್ದೀರಿ. ಯಾಕೆ ಈ ರೀತಿ ಮಾಡ್ತೀರಿ ಅಂತಲೂ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ದಯವಿಟ್ಟು ಹಣವನ್ನು ನಮಗೆ ವಾಪಸ್ ಕೊಟ್ಟು ನೀವು ದಯವಿಟ್ಟು ನಮಗೆ ಏನು ತೊಂದರೆ, ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಕೊಡಬೇಡ್ರಿ. ನಮ್ಮ ಹಣವನ್ನು ಸಂದಾಯ ಮಾಡಿರಿ, ನಮಗೆ ವಾಪಸ್ ಮರಳಿಸಿಕೊಡ್ರಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂದ ಹಾಗೆ ಹೀಗೆ ಸರಿಸುಮಾರು 100 ಮಂದಿಗೆ ಕೆಲಸ ಕೊಡಿಸುವ ನೆಪದಲ್ಲಿ 10 ಕೋಟಿ ಹಣವನ್ನು ಸುಲಿದಿರುವ ವಾಸಿಂ ಇದುವರೆಗೂ ಯಾರಿಗಾದರೂ ಕೆಲಸ ಕೊಡಿಸಿದ್ದಾನಾ ಅಂತ ನೋಡಿದರೆ ಇವತ್ತಿನ ತನಕ ಕೊಡಿಸಿದ ಉದಾಹರಣೆ ಇಲ್ಲ. ಹಣ ಕೊಟ್ಟವರು ಯಾವಾಗ ಸರ್ ನಮಗೆ ಕೆಲಸ ಅಂತ ಕೇಳಿದ್ರೆ ಇವತ್ತು ನಾಳೆ ಅಂತ ಬರೋಬ್ಬರಿ 2 ವರ್ಷಗಳಿಂದ ಕಾಗೆ ಆರಿಸುತ್ತಲೇ ಬಂದ ವಾಸಿಂ ತಾವು ಸರಿಯಾಗಿಯೇ ಪಿಗ್ಗಿ ಬಿದ್ವಿ ಎಂಬುದು ಸಾರ್ವಜನಿಕರಿಗೆ ಅರ್ಥವಾಗತೊಡಗಿತು. ಅತ್ತ ವಾಸಿಂ ಕೈಗೆ ಸಿಗೋದಿರಲಿ, ಮೊಬೈಲ್ ಕೂಡ ನಾಟ್ ರೀಚಬಲ್. ಅರೆ ಇಸ್ಕಿ ಅಂದುಕೊಂಡ ದುಡ್ಡು ಕೊಟ್ಟ ಮಂಗ್ಯ ಆದ ಒಂದಷ್ಟು ಮಂದಿ ಹಾಗೂ ಅವರಿವರಿಂದ ಕೊಡಿಸಿದ ಶಿಕ್ಷಕರು ವಾಸಿಂನ ಹೆಂಡತಿನ ಕೇಳತೊಡಗಿದರು. ಆಕೆ ಮೊದಲೇ ಸಿದ್ಧಪಡಿಸಿದ ಉತ್ತರದಂತೆ ನನ್ನ ಕೇಳಿಕೊಟ್ಟಿದ್ರಾ, ಅವ್ರನ್ನೇ ಕೇಳಿ, ನನ್ನ ಇನ್ನೊಮ್ಮೆ ಈ ವಿಚಾರದಲ್ಲಿ ಕೇಳಿದರೆ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಫೋನ್ ಮಾಡಿದವರಿಗೆ ಹಾಗೂ ಖುದ್ದು ಭೇಟಿ ಆದವರಿಗೆ ಹೇಳತೊಡಗಿದರು. ಸಿರಿಸಿಯ ವಾಸಿಂ ಜಾಫರ್ ನಿಜಕ್ಕೂ ಸಾಕಷ್ಟು ಜನರುಗಳಿಗೆ ಈ ಕ್ಷಣಕ್ಕೂ ವಂಚನೆ ಮಾಡ್ತಿದ್ದಾನೆ. ಅವನು ವಂಚನಾ ಜಾಲ ಮತ್ತು ಅಥವಾ ಅವನು ವಂಚನೆ ಯಾವ ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ವಿದ್ಯಾರ್ಥಿ ತಕ್ಕಂತೆ ನೀವು SSLC ಡ್ರಾಪ್ಔಟ್ ಆಗಿದ್ದರೆ ನಿಮಗೆ ಯಾವುದೋ ಒಂದು ಡಿ ಗ್ರೂಪಿನ ನೌಕರಿನೋ, ಡಿಗ್ರಿ ಡ್ರಾಪ್ಔಟ್ ಆಗಿದ್ದರೆ ನಿಮಗೆ ಯಾವುದೋ ನ್ಯಾಯಾಂಗ ಇಲಾಖೆಯಲ್ಲೋ ಅಥವಾ ಕಂದಾಯ ಇಲಾಖೆಯಲ್ಲೋ ಎಲ್ಲೋ ಒಂದು ಕಡೆ ನನಗೆ ಲಿಂಕ್ ಇದೆ, ನನ್ನ ರಾಜಕಾರಣಿಗಳು ಗೊತ್ತು, ಆಫೀಸರ್ಗಳು ಗೊತ್ತು, ನಾನು ಕೆಲಸ ಕೊಡಿಸ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ. ಆಮೇಲೆ ನಿಮ್ಮ ಇದು ನೋಡ್ಕೊಳ್ತಾನೆ, ಅವನು ಸ್ಟ್ರೆಂತ್ ನೋಡ್ಕೊಳ್ತಾನೆ. ಯಾವ ರೀತಿ ಅಂದರೆ ಇವ್ರು ಎಷ್ಟು ತೂಗ್ಬೋದು ಮನುಷ್ಯ, 50,000ರಿಂದ ಹಿಡಿದು 50 ಲಕ್ಷ ರೂಪಾಯಿ ತನಕ ಕೇಳ್ತಾನೆ ಅವನು. ಅವ್ನು ನೋಡೋಕ್ಕೆ ಥೇಟು ಕೊತ್ವಾಲ್ ರಾಮಚಂದ್ರ ಥರನೇ ಕಾಣೋದು. ಸಖತ್ತಾಗಿ ಪರ್ಸ್ನಾಲಿಟಿ ಇದ್ದಾನೆ, ಒಳ್ಳೆ ವೇಷಭೂಷಣ, ಫೋಟೋ ಗೀಟು ಹಾಕ್ಕೊಂಡು ಟಿಕ್ ಟಾಕಾಗೆ ಇನ್ನೋವಾ ಕಾರ್ ಎತ್ಕೊಂಡು ಓಡಾಡ್ತಾನೆ. ಇಲ್ಲಿ ಬೆಂಗಳೂರಿನ ವಿಧಾನಸೌಧ, ಶಾಸಕರ ಭವನ, ಅಲ್ಲಿ ಇಲ್ಲಿ ಅಡ್ಡಾಡ್ತಾನೆ. ಒಂದಷ್ಟು ಜನ ಆಫೀಸರ್ಗಳು, ತಲೆಮಾಸಿದ ಆಫೀಸರ್ಗಳು ಕೂಡ ಅವನಿಗೆ ಪರಿಚಯ ಇದ್ದಾರೆ. ಅವ್ರು ಹಿಡ್ಕೊಂಡು ಏನೋ ಅವನು ವ್ಯವಹಾರಗಳು 108 ಇದ್ದಾವೆ. ಅದೆಲ್ಲದಕ್ಕೂ ಮೂಲ ನಾನು ಇವನಿಗೆ ಕ್ವಶನ್ ಮಾಡ್ತಾರೆ ಸಿರ್ಸಿ ಪೊಲೀಸರಿಗೆ. ಇಷ್ಟೆಲ್ಲ ವಂಚನೆ ಮಾಡಿದ್ರು ಇವತ್ತಿನ ತನಕ ಸಿರ್ಸಿ ಪೊಲೀಸರಿಗೆ ಅವನು ವಂಚನೆದಂತೆ ಗೊತ್ತಿಲ್ಲ. ಅವನು ಒಳ್ಳೆಯವನು ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹಾವೇರಿಲೇನೋ ಒಂದು ಕಂಪ್ಲೇಂಟ್ ಆಗಿದೆ, ಅದು ನಡೀತಾ ಇದೆ. ಆದರೆ ಈ ವಾಸಿಂ ಯಾಕೆ ಹಿಂಗೆ ಮಾಡ್ತಾನೆ ಅಂತ ಒಂದು ಸುಮ್ಮನೆ ನಾ ಎ ಜರ್ನಲಿಸ್ಟ್ ಆಗಿ ನೋಡ್ತಾ ಹೋದರೆ, ಇವನ ಹೆಂಡತಿ
ಸಬೀನಾ ಶೇಖ್ ಅಂತನೋ ಏನೋ, ಅವಳು ಅಲ್ಲೇ ಸಿರ್ಸಿ ಹತ್ರ ಒಂದು ಗೌಡಹಳ್ಳಿ ಅಂತೇಳಿ ಅಲ್ಲಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಟೀಚರ್. ಆ ಟೀಚರು ಅವ್ನು ಹೆಂಡತಿ ಟೀಚರ್ ಅಂದರೆ ಇವನು ಶಾಲೆಗೆ ಬಿಡೋದು ಕರ್ಕೊಂಬರೋದು ಹೋಗ್ತಾ ಹೋಗ್ತಾ ಪರಿಚಯ ಆಗಿದ್ದಾರೆ ಟೀಚರ್ಗಳು ಒಂದಷ್ಟು ಜನ. ಆ ಟೀಚರ್ಗಳಿಗೆ ಇವನು ಏನು ಮಾಡ್ತಾ ಎಮರಿಸ್ತಾನೆ ಅಂದರೆ ನನಗೆಲ್ಲ ಲಿಂಕ್ ಇದೆ, ಕೆಲಸ ಕೊಡಿಸ್ತೀನಿ ಅಂತೇಳಿ. ಹೆಂಡತಿ ಟೀಚರ್ ಬೇರೆ, ಗೌರ್ಮೆಂಟ್ ಟೀಚರ್ ಬೇರೆ, ಇವನು ಬೇರೆ ಹಿಂಗಿದ್ದಾನೆ. ಬಿ ಒ ಡಿ ಡಿ ಪೈಗಳೇ ಇವನಿಗೆ ಸೆಲಿಟ್ ಹೊಡಿತಾರೆ ಮತ್ತು ಅವ್ರ ಜೊತೆಗೆ ಹೇಳ್ತಾರೆ, ಮಿನಿಸ್ಟ್ರ್ ಜೊತೆಗೆ ಓಡಾಡ್ತಾರೆ. ಇವನು ಇಂಡಸ್ಟ್ರಿಗೆ ಯಾರೋ ಮಗ ಅಂತ, ಇನ್ನೊಬ್ರು ಯಾರೋ ಮೊಮ್ಮಗ ಅಂತ ಈ ಥರ ಹೇಳೋದ್ರಿಂದ ಪಾಪ ಭಾಳ ನಂಬಿದ್ಬಿಟ್ರು. ನಂಬಿ ಸರ್ ನಮ್ಮ ಸಂಬಂಧಿಕರು ಒಬ್ಬನಿದ್ದಾನೆ ಅವನಿಗೆ ಕೊಡಿಸಿ ಅಂತ ಹೋದರು. ಇನ್ನೊಬ್ರು ಯಾರು ನನ್ನ ರಿಲೇಟಿವ್ ಇದ್ದಾರೆ ಅಂತೇಳಿ ಈ ಥರ ಸುಮಾರು ಒಂದು ನೂರಾರು ಮಂದಿ ಹಾವೇರಿಯಲ್ಲಿ, ಒಂದು 25 ಜನ ದಾವಣಗೆರೆಯಲ್ಲಿ, ಎಲ್ಲರೂ ಇವನು ಹಣ ಕೊಟ್ಟರು. 2 ವರ್ಷ ಆಯಿತು. ಇವತ್ತಿನವರೆಗೂ ಹಣನೂ ವಾಪಸ್ ಕೊಡ್ತಾ ಇಲ್ಲ, ಕೆಲಸನೂ ಕೊಡಿಸ್ತಾ ಇಲ್ಲ. ಕೇಳಿದರೆ ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಅವ್ರ ರಾಜಕಾರಣಿಗಳ ಮೇಲಿದ್ದೀನಿ, ಬರ್ತೀನಿ ಹೋಗ್ತೀನಿ, ಇನ್ನೇನು ಆಯಿತು, ಲೀಸ್ಟ್ ಆಯಿತು, ಇದೇ ಥರ ಹೇಳ್ಕೊತ ಬರ್ತಾರೆ. ಇವತ್ತಿನವರೆಗೂ ಯಾರಿಗೂ ಹಣನೂ ವಾಪಸ್ ಕೊಟ್ಟಿಲ್ಲ, ಕೆಲಸನೂ ಕೊಡಿಸಿಲ್ಲ. ಇಷ್ಟೆಲ್ಲ ಆದಮೇಲೆ ಎಷ್ಟು ದಿನ ಅಂತ ಪಾಪ ಅವರು ದುಡ್ಡು ಕೊಟ್ಟವರು ಕಾಯ್ತಾರೆ. ಎಲ್ಲೋ ಸಾಲ ಸೂಲ ಮಾಡಿ ಒಡವೆ ಬಂಗಾರ ಅಡ ಇಟ್ಟು, ಮನೆ ಮಠ ಮಾರಿ ಅಡ ಇಟ್ಟು ದುಡ್ಡು ತಂದು ಕೊಟ್ಟಿದ್ದಾರೆ. ಈಗ ಯಾರಿಂದನೂ ಪಾಪ ಕೊಡಿಸಿದ್ದಾರೆ. ಅವ್ರಿಗೆಲ್ಲರೂ ಅವರು ಕೊಟ್ಟವರು ಬೆನ್ನತ್ತಿದ್ದಾರೆ. ಇವರು ವಿಷ ಕುಡಿಯೋಂಥ ಪರಿಸ್ಥಿತಿ ಆಗೈತಿ. ಕಳೆದ 2 ವರ್ಷಗಳಿಂದ ಇದೇ ಥರ ಮಾಡ್ಕೊತ ಬರ್ತಾರೆ. ಆಯಿತು, ಇವನಿಗೆ ಹಿಡಿಬೇಕಲ್ಲ, ಏನು ಮಾಡಬೇಕು ಅಂತೇಳಿ ಒಂದಷ್ಟು ಜನ ಪಾಪ ದುಡ್ಡು ಕೊಟ್ಟರೆಲ್ಲ ಸೇರಿಕೊಂಡು ಸಿರ್ಸಿಗೆ ಹೋಗ್ತಾರೆ. ಸಿರ್ಸಿಯಲ್ಲಿ ಇವನ ಮನೆಯಲ್ಲೆಲ್ಲ ಮಸೀದಿ ಎದುರುಗಡೆ ಮನೆ ಇದೆ. ಹೋದರು, ಸರ್ ನೀವು ಕೆಲಸನೂ ಕೊಡಿಸಾಗ್ತಾ ಇಲ್ಲ, 2 ವರ್ಷದಿಂದ ನಾವು ಎಲ್ಲೋ ಸಾಲ ಸೂಲ ಮಾಡಿ ಬಡ್ಡಿ ತಂದು ದುಡ್ಡು ಕೊಟ್ಟಿದ್ದೀವಿ, ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಿ ಅಂದರೆ ಇವನು ಏನು ಮಾಡ್ತಾನೆ, ಅಲ್ಲಿ ಎದುರುಗಡೆ ಮಸೀದಿಯ ಒಂದು ವಕ್ಫ್ ಬೋರ್ಡ್ ಅಧ್ಯಕ್ಷ ಆನೀಶ್ ಅಂತ ಇದ್ದಾನೆ. ಆನೀಶನ ಮುಂದೆ ಹಿಡ್ಕೊಂಡು ದಬ್ಬಾಳಿಕೆ ಮಾಡೋದು, ಅದೆಲ್ಲ ಬೆದರಿಸೋದು ಮಾಡ್ತಾನೆ. ಮನೆಯಲ್ಲೇ ಕುತ್ಕೊಂಡು CC ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡ್ತಾನೆ. ಮನೆ ಹತ್ರ ಯಾರೇ ಬಂದರೂ ಇವನು ಪಟ್ಟಣ ಅಲರ್ಟ್ ಆಗ್ಬಿಡ್ತಾನೆ. ಯಾರೋ ಹೊರಗಿನವ್ರಿಗೆ ಹೇಳ್ತಾನೆ. ಮೊದಲೇ ಪರ ಊರು, ಇವ್ರಿಗೆ ಹೋದವ್ರಿಗೆ ಏನು ಅಂತ ಗೊತ್ತಿಲ್ಲ. ಸೀದಾ ಸ್ಟೇಷನಿಗೆ ಕರ್ಕೊಂಡೋಗಿ ಅವ್ರ ವಿರುದ್ಧನೇ ಕಂಪ್ಲೇಂಟ್ ಆಯಿತು. ದುಡ್ಡು ಕೇಳೋಕ್ಕೆ, ನ್ಯಾಯ ಕೇಳೋಕ್ಕೆ ಹೋದವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟ. ಅದು ಕೇಸು ನಡೀತು, ಇನ್ನೇನೋ ಆಯಿತು. ಅವರು ಸಾಕಲ್ಪ ಇವ್ರು ಸವಾಸ ಅಂದರು. ಭಾಳಷ್ಟು ಜನ ಶಿಕ್ಷಕರು, ಗೌರ್ಮೆಂಟ್ ಶಾಲೆ ಟೀಚರ್ಗಳು ಹಣ ಕೊಡಿಸ್ರಿಂದ ಅವ್ರು ಕಂಪ್ಲೇಂಟ್ ಕೊಡೋಕ್ಕೂ ಹೆದರ್ತಾ ಇದ್ದಾರೆ. ಆದರೂ ಕೂಡ ವಾಸಿಮ್ ಇವತ್ತಿನವ್ರಿಗೆ ಯಾರ ಹಣನೂ ವಾಪಸ್ ಕೊಡ್ತಾಯಿಲ್ಲ. ಆಮೇಲೆ ಎಂಥ ಚಾಲಾಕಿ ನನ್ನ ಮಗ ಇವನು ಅಂದರೆ ನೋಡಿ, ಯಾರ ಹತ್ರನೂ ಕೂಡ ಇವನು ಚೆಕ್ ಮುಖಾಂತರ ಆಗಲಿ ಬ್ಯಾಂಕ್ ಅಕೌಂಟೇ ಆಗಲಿ ನೇರವಾಗಿ ಹಣ ಹಾಕ್ಸ್ಕೊಂಡಿಲ್ಲ. ಎಲ್ಲ ಕ್ಯಾಶೇ. ಆನ್ ದಿ ವೇ ಸಿರ್ಸಿಂದ ಹೊರಟ್ರೆ ಹಾವೇರಿ ಹತ್ರ ಬೈಪಾಸಲ್ಲಿ ನಿಲ್ಸೋದು, ಕಾರ್ ನಿಲ್ಸೋದು. ನಾನು ಬೆಂಗಳೂರಿಗೆ ಹೋಗ್ತದೆ, ನಾಳೆ ನಿಮ್ಮದು ಲೀಸ್ಟ್ ರೆಡಿ ಆಗುತ್ತೆ. ಮೊದಲೇ ಪಾಪ 50 ಲಕ್ಷನ ಕೊಟ್ಟು ಸಿಗಾಕೊಂಡಿರ್ತಾರೆ. ಅಲ್ಲಿ ಇನ್ನೇನು ಮತ್ತು ಇನ್ನೇನು ಆ ದುಡ್ಡು ಬರಲ್ಲ, ಮತ್ತು ಇನ್ನೇನು ಕೆಲಸ ನಾಳೆನೇ ಆಗುತ್ತೆ, ನಾಡಿದ್ದಾಗುತ್ತೆ ಅಂತ ಹೇಳ್ತಾರೆ ಸಾಹೇಬರು ಅಂತೇಳಿ ಪಾಪ ಅವ್ರು ತಗೊಂಡು ಹೋಗೋದು, ಕ್ಯಾಶ್ ಅರೇಂಜ್ ಮಾಡೋದು, ಬೈಪಾಸ್ ಹತ್ರ ಹೋಗಿ ಕಾರ್ನೇ ಕೂತ್ಕೊಂಡು ಇಸ್ಕೊಳ್ಳೋದು. ಈ ವಾರ ಅಲ್ಲಿದ್ರು ಮುನ್ನೂರೊಳಗೆ ಅರೇಂಜ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಭಾನುವಾರನ ಶನಿವಾರನ ಹೋಗೋದು, ಬೈಪಾಸಲ್ಲಿ ನಿಂತ್ಕೊಳ್ಳೋದು, ಕ್ಯಾಶ್ ಕೊಡ್ಸೋದು. ಈ ರೀತಿ ಎಲ್ಲರ ಹತ್ರನೂ ಕ್ಯಾಶೇ ವಸೂಲಿ ಮಾಡಿದ್ದಾನೆ. ಮ್ಯಾಕ್ಸಿಮಮ್ 70% ಇವನು ಕ್ಯಾಶಲ್ಲೇ ವ್ಯವಹಾರ ಮಾಡಿದ್ದಾನೆ. ಇನ್ನು 30% ಏನೋ ಫೋನ್ಪೇ, ಗೂಗಲ್ ಪೇ, ಅದು ಬೇರೆ ಅಕೌಂಟಿಗೆ ಹಾಕ್ಸ್ಕೊಂಡಿದ್ದಾನೆ. ಇಷ್ಟೆಲ್ಲ ಯಾಕೆ ಮಾಡಿದ್ದಾನೆ ಇವನು ಅಂದರೆ ಇವನು ಭಾಳ ಬುದ್ಧಿವಂತ ಇದ್ದಾನೆ, ಮುಂದಾಲೋಚನೆ ಇದೆ ಅವನಿಗೆ. ಇವತ್ತು ಯಾರೇ ನ್ಯಾಯ ಕೇಳಲು ಹೋದರೆ ಕೊಟ್ಟಿರೋದು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಏನಪ್ಪ ಹಣ ಕೊಟ್ಟಿರೋಕ್ಕೆ ಏನು ಡಾಕ್ಯುಮೆಂಟ್ಸ್ ಐತೆ ಕೊಡು ನೀನು ಅಂದಾಗ ಇವ್ರ ಹತ್ರ ಸಿಗ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಅದೇ ಪ್ರಶ್ನೆ ಕೇಳ್ತಾರೆ. ಈಗ ಯಾರಾದರೂ ಮೇಡಮ್ ಸರ್ ನಾನು ಹಿಂಗೆ ಇವನಿಗೆ ದುಡ್ಡು ಕೊಟ್ಟಿದ್ದೀನಿ, 5 ಲಕ್ಷ ಕೊಟ್ಟಿದ್ದೀನಿ, 10 ಲಕ್ಷ ಕೊಟ್ಟಿದ್ದೀನಿ, ನನಗೆ ಕೆಲಸ ಕೊಡ್ತೀನಿ ಅಂತ ಒಂದು ದೂರು ದಾಖಲೆ ಮಾಡಿದ್ರೆ ಏನು ಪ್ರೂಫ್ ಇದೆ ಅಂತ ಅವ್ರು ಕೇಳ್ತಾರೆ. ಸೊ ಪ್ರೂಫ್ ಎಲ್ಲಿ ಸಿಗ್ತಾ ಇಲ್ಲ ಅನ್ನೋದೇ ಅವನಿಗೊಂದು ಬಂಡವಾಳ ಆಗಿದೆ. ಹೀಗಾಗಿ ಒಂದು 5-6 ಕೋಟಿ ರೂಪಾಯಿ ಎಲ್ಲರನ್ನೂ ಇಸ್ಕೊಂಡು ಇವತ್ತು ಸಿರಿಸಿಯಲ್ಲಿ ಮನೆಯಲ್ಲಿ ತಾನೇ ರಾಜ. ಇಲ್ಲಿ ದುಡ್ಡು ಕೊಟ್ಟವರು ಪಾಪ ಯಾಕಪ್ಪ ಇದು ಸವಾಸ ಇವನು ಮಾಡಿಬಿಟ್ಟಿವಿ ಅನ್ನೋ ಪರಿಸ್ಥಿತಿ. ಅವ್ನು ಕೆಲಸ ಕೊಡಿಸಿದ್ರು ಬೇಡ, ನಮ್ಮ ದುಡ್ಡು ನಮಗೆ ವಾಪಸ್ ಕೊಟ್ಟರು ಸಾಕು ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ ಹಾವೇರಿಯಲ್ಲಿ ಪಾಪ ಅವ್ರ ಟೀಚರ್ಸ್ಗಳು, ಅವ್ರ ಸಂಬಂಧಿಕರು, ಅವ್ರ 1.25 ಕೋಟಿ ಇವತ್ತು ಅವರೆಲ್ಲರೂ ವಿಷ ಕುಡಿಯೋ ಪರಿಸ್ಥಿತಿ ಬಂದೈತಿ. ಸುಮಾರು ಸಲ ಸಿರ್ಸಿಗೆ ಹೋಗ್ತಾರೆ, ಇವ್ರ ಮನೆ ಹತ್ರ ಹೋಗೋಷ್ಟು ಧೈರ್ಯ ಬರ್ತಾ ಇಲ್ಲ. ಸಿರ್ಸಿ ಪೊಲೀಸರು ಕರೆದು ವಿಚಾರಣೆ ಮಾಡ್ತಾ ಇಲ್ಲ. ಖುದ್ದು ನಾನೇ ಈ ವಿಚಾರ ನನ್ನ ಗಮನಕ್ಕೆ ಬಂತು. ದಾವಣಗೆರೆ ಒಂದಿಷ್ಟು ಜನ ಬಂದರು, ಹಣ ಹಿಂಗೆ ಆಗೈತೆ ಅಂತೇಳಿ. ಸರಿ ಅಂತ ಬಂದು ನಾನೇ ಸಿರ್ಸಿಗೆ ಹೋದೆ. ಸಿರ್ಸಿಗೆ ಹೋದರೆ ಅಲ್ಲಿ ಫಸ್ಟು ಭೀಮಣ್ಣ ನಾಯಕ್ MLA ಅವ್ರನ್ನ ಭೇಟಿ ಮಾಡಿ, MLA ಭೇಟಿ ಮಾಡಿ, ಸರ್ ಹಿಂಗೆ ಇದೆ, ಇಂಥ ವಂಚಕ ಇದ್ದಾನೆ, ಇವನ ವಿರುದ್ಧ ಹಿಂಗೆ ಯಾರೂ ಧ್ವನಿ ಎತ್ತಕ್ಕೆ ಆಗ್ತಾಯಿಲ್ಲ, ಇಲ್ಲಿ ಪೊಲೀಸರು ಕೂಡ ಯಾಕೋ ಕ್ರಮ ತೆಗೆದುತ್ತಾ ಇಲ್ಲ ಅಂದಾಗ ಅವ್ರು ಯಾರೋ ಒಬ್ಬರಿಗೆ ಹೇಳಿದ್ರು, ಅವರು DYSP ಹೇಳಿದ್ರು. DYSP ಆಯ್ತು ಬೆಳಗ್ಗೆ ಕರೆಸ್ತೀನಿ ಅಂದ್ರೆ ಸಂಜೆ ವರ್ಷಕ್ಕೆ ಅವ್ನು ಊರಲ್ಲೆಲ್ಲ ರೀ 15 ಆಗುತ್ತೆ ಅಂತ ಬರೋದೇನು. ತಾಯಿ ಪೇಸೆನ್ಸ್ ಯಾರೆಲ್ಲ ಇವರು ಇದ್ದರು ಮತ್ತು ವಾಪಸ್ ಬಂದರು. ತಿರುಗಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಂತ ಇದೆ, ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಅವರು ನೋಡ್ತೀವಿ ಕರೆಸ್ತೀವಿ ಅಂದು ತಿರುಗಿ 1 ವಾರ ಬಿಟ್ಟು 15 ದಿವಸ ಬಿಟ್ಟು ಒಂದು ಲೆಟ್ರ್ ಕಳಿಸ್ತಾರೆ. ನಾವು ಕರೆದು ವಿಚಾರಣೆ ಮಾಡಲಾಗಿ ಅವನು ಯಾವುದೇ ಹಣವನ್ನು ಯಾರಿಗೂ ಕೊಡಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿರ್ತಾನೆ ಅಂತೇಳಿ ಕಳಿಸ್ತಾರೆ. ಈ ರೀತಿಯ ಒಂದು
ವಿಚಿತ್ರ ಸನ್ನಿವೇಶದಲ್ಲಿ ಇವನು ಎಲ್ಲರನ್ನೂ ಯಾಮರ್ಸ್ಕೊಂಡು ಓಡ್ತಾನೆ. ಇವನು ವಾಸಿಂ ಜಾಫರ್ ಇದ್ದಾನಲ್ಲ, ಇವನು ಎಲ್ಲ ರಾಜಕಾರಣಿಗಳ ಜೊತೆನೂ ಒಡನಾಟ ಇದೆ. ಎಲ್ಲರದ್ದು ಒಡನಾಟಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆ ಹೋಗಿ ಬಕ್ಕೆ ಕೊಟ್ಟು ಫೋಟೋ ತೆಗೆಸ್ಕೊಳ್ತಾನೆ. ಆ ಫೋಟೋ ಎಲ್ಲರಿಗೂ ತೋರಿಸ್ಕೊಂಡು ಯಾಮರಿಸ್ತಾನೆ. ಇಲ್ಲಿ ವಿಧಾನಸೌಧ ಮತ್ತು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಲಿ ಒಂದಷ್ಟು ಜನ ತಲೆಮಾಸಿದ ಒಂದಷ್ಟು ಜನ ಆಫೀಸರ್ ಹಿಡ್ಕೊಂಡು ಅವ್ರ ಹತ್ರ ಯಾವ ಕೆಲಸ ಲಿಸ್ಟ್ ಅಂತ ತಗೊಂಡು ಡಮ್ಮಿ ಒಂದು ಲಿಸ್ಟ್ ರೆಡಿ ಮಾಡ್ತಾನೆ. ಅದನ್ನ ಪೆನ್ ಡ್ರೈವಿಗೆ ಹಾಕ್ಕೊಳ್ತಾನೆ. ಅವ್ರ ಮುಂದೆ ಕಂಪ್ಯೂಟರ್ ಚೂಸಿ ನೋಡಿ ನಿಮ್ಮ ಲಿಸ್ಟ್ ರೆಡಿ ಆಗಿದೆ, ನಾಳೆ ನಾಡಿದ್ದು ಆಗುತ್ತೆ ಅಂತೇಳಿ ಆಮಿಷ ಮತ್ತು ಮಂಕುಬೂದಿ ಏರಿಸಿ ಅವರಿಂದ ಹಣ ವಸೂಲಿ ಮಾಡ್ತಾನೆ. ಟೋಟಲಿ ವಾಸಿಂ ಜಾಫರ್ ಒಬ್ಬ ದೊಡ್ಡ ಫ್ರಾಡು. ಇದು ಎಲ್ಲರಿಗೂ ಗೊತ್ತಿದೆ, ಆದರೆ ಯಾರೂ ಏನು ಮಾಡೋಕ್ಕಾಗ್ತಾ ಬಿಕಾಸ್ ಆಫ್ ಕಾನೂನು. ಆದರೆ ನನ್ನ ಒಂದು ವಿನಂತಿ ಏನಂದರೆ, ಅಷ್ಟೂ ಜನ 100 ಜನ ಅಮಾಯಕರು, ಅವರು ಅಮಾಯಕರು ದಡ್ಡರು ಬುದ್ಧಿವಂತರು ಅದು ಸೆಕೆಂಡ್ರಿ, ವಂಚನೆಯಲ್ಲಿ ಈಡಾಗಿರೋದಂತೂ ಸತ್ಯ. ಹಾಗಾದರೆ ಅವ್ರಿಗೆ ನ್ಯಾಯ ಹೆಂಗೆ ಸಿಗಬೇಕು? ಅವ್ರು ಮಾಡಿರೋದು ತಪ್ಪೆ. ಈಗ 5 ಲಕ್ಷ 3 ಲಕ್ಷಕ್ಕೆ ಯಾವ ಸರ್ಕಾರಿ ನೌಕರಿ ಸಿಗಲ್ಲ. ಅವ್ರು ಯೋಚನೆ ಮಾಡಬೇಕಾಗಿತ್ತು. ಯಾರೋ ಒಬ್ಬರು ಹೇಳ್ಬಿಡ್ತಾರೆ ಅಂದ ತಕ್ಷಣ ಹೋಗಿ ನಂಬಿ ದುಡ್ಡು ಕೊಟ್ಟಿರೋದು ಅವ್ರದ್ದು ತಪ್ಪಿದೆ. ಹಾಗಂತೇಳಿ ಇದು ಪಾಠ ಆಗಲಿಲ್ಲ ಅಂದರೆ ಭಾಳ ಜನ ಇಂಥ ವಂಚಕರು ಉಟ್ಕೊಳ್ತಾರೆ ಸಮಾಜದಲ್ಲಿ. ಹಾಗಾಗಿ ಸಿರ್ಸಿಯ ಪೊಲೀಸರಿಗೆ ಮತ್ತು ಕಾರವಾರ SP ಅವರಿಗೆ ನಾನು ವಿನಂತಿ ಮಾಡೋದಿಷ್ಟೇ, ಈ ಪ್ರಕರಣವನ್ನು ವಂಚನಾ ಪ್ರಕರಣವನ್ನು ವಾಸಿಂ ಜಾಫರ್ ವಿಚಾರದಲ್ಲಿ ಕರೆಸಿ ಸರಿಯಾಗಿ ಒಂದು ತನಿಖೆ ಮಾಡಿದ್ರೆ ಅವನಿಂದ ಅಮಾಯಕರು ಮತ್ತು ನಿರುದ್ಯೋಗಿಗಳು ಬಚಾವಾಗೋದ್ರಲ್ಲಿ ಎರಡು ಮಾತಿಲ್ಲ. ಆ ಕೆಲಸ ಆಗಬೇಕು. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಲ್ಲಿ SP ಮತ್ತು ಸಿರ್ಸಿ ಪೊಲೀಸರಿಗೆ ಬಿಟ್ಟದ್ದು. ಉಳಿದಂತೆ ಈ ಥರ ವಂಚನೆಗೆ ಮತ್ತೆ ಬರೋರು ಇದ್ದಾರೆ. ದಯವಿಟ್ಟು ಯಾರು ಈ ಥರದ ವಂಚನೆಯನ್ನು ನಂಬಕ್ಕೆ ಹೋಗಬೇಡಿ. ಇವತ್ತು ಸರ್ಕಾರಿ ಕೆಲಸ ಅನ್ನೋದು ಯಾವುದೇ ಕಾರಣಕ್ಕೂ ಎಷ್ಟು ಕೋಟಿ ಕೊಟ್ಟರು ಯಾರಿಂದನೂ ಕೊಡ್ಸೋಕ್ಕಾಗಲ್ಲ. ನಿನ್ನ ಪ್ರತಿಭೆ ಇದ್ದರೆ, ನಿನಗೆ ಓದಿನ ಛಲ ಇದ್ದರೆ ನೀನು 1 ರೂಪಾಯಿ ಯಾರಿಗೂ ಕೊಡಬೇಕಾಗಿಲ್ಲ. ಅಂಥ ಪಾರದರ್ಶಕ ನಿಯಮಗಳನ್ನು ಸರ್ಕಾರ ಮತ್ತು ಈ ಸಮಾಜದಲ್ಲಿ ಇವತ್ತು ನಡೀತಾ ಇದೆ. ಯಾರಿಂದ ಯಾರೂ ಕೂಡ ಕೆಲಸ ಕೊಡಿಸೋಂಥ, ಅದು ಸರ್ಕಾರಿ ಕೆಲಸ. ಖಾಸಗಿಯಾಗಿ ನೀವೇನಾದರೂ ಮಾಡ್ಕೊಳ್ಳಿ, ಸರ್ಕಾರಿ ಕೆಲಸ ಯಾರಿಂದನೂ ಕೊಡ್ಸೋಕ್ಕಾಗಲ್ಲ. ಒಂದು ಸಣ್ಣ D ಗ್ರೂಪ್ ನೌಕರಿ ಕೂಡ ಸರ್ಕಾರಿ ಕೆಲಸ ಕೊಡ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ 5 ಲಕ್ಷ 3 ಲಕ್ಷ 50,000ಕ್ಕೆ ಸರ್ಕಾರಿ ಕೆಲಸ ಕೊಡಿಸ್ತೀರಿ ಅಂದ ತಕ್ಷಣ ನೀವು ಮನೆ ಮಠ ಅದನ್ನ ಅಡ ಇಟ್ಟು ಹೋಗಿ ಕೊಟ್ಟು ಈ ಥರ ವಂಚನೆ ಜಾಲಕ್ಕೆ ಬೀಳದಿರಿ. ಇದು ನನ್ನ ವಿನಂತಿ. ಇದಲ್ಲದೆ ವಾಸಿಂ ಜಾಫರ್ ಕುರಿತು ಪ್ರಕರಣಗಳು ದಾಖಲಾಗಿದ್ದಾವೆ, ದಾಖಲಾಗ್ತಾ ಇದ್ದಾವೆ. ಆದರೆ ಅವನು ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾನೆ. FIR ಆಗಲಿ ಅಂತಲೇ ಕಾಯ್ತಾನೆ. ಯಾಕೆಂದರೆ ಈಗ ಅವನು ಸೆಟ್ಲ್ಮೆಂಟು ಅಥವಾ ಕೊಡಬೇಕು ಅಂತ ಹೊರಟ್ರೆ 5-6 ಕೋಟಿ ದುಡ್ಡು ಕೊಡಬೇಕು. ಕೋರ್ಟಿಗೆ ಹೋದರೆ ನೋಡೋಣ ಸಾಕ್ಷಿ ತರಲಿ. ಅವನು ಲಾಯರಿಗೆ ಅಷ್ಟು ಫೀಸ್ ಕೊಟ್ಟರೆ ಲಾಯರ್ ನಡ್ಸ್ಕೊಂಡು ಹೋಗ್ತಾನೆ. ತನ್ನ ಹಿಯರಿಂಗು ತನ್ನ ಎವಿಡೆನ್ಸ್ ಇದ್ದಾಗ ಹೋಗ್ತಾನೆ. ಆಯಿತು, ಅವ್ರ ಹತ್ರ ಏನು ದಾಖಲೆ ಇದೆ ನಾನು ಕೊಡೋಕ್ಕೆ ರೆಡಿ ಇದೆ ಅಂತಾನೆ. ಅಲ್ಲಿ ದಾಖಲೆ ಸಿಗಲ್ಲ, ಯಾಕಂದ್ರೆ ಎಲ್ಲ ವ್ಯವಹಾರ ಮಾಡೋದು ಕ್ಯಾಶಲ್ಲಿ. ಸೊ ಅದಕ್ಕೆ ಅವನು ಭಾಳ ಪ್ಲ್ಯಾನ್ ಮೇಲೆ ಈ ಥರ ದಂಧೆಯಲ್ಲಿ ಇಳಿದಿದ್ದಾನೆ ಮತ್ತು ಅಮಾಯಕರನ್ನ ಬೀಳಿಸ್ಕೊಂಡಿದ್ದಾನೆ. ಕೋರ್ಟಿಗೆ ಹೋದರೆ ಖಂಡಿತ ಇವ್ರಿಗೆ ನ್ಯಾಯ ಸಿಗಲ್ಲ. ಸೊ 5-6 ಕೋಟಿ ರೂಪಾಯಿ ಅದು ಸ್ವಾಹ. ಸೊ ಹಾಗಾಗಿ ಅವನು ಕೇಸ್ ಆಗಲಿ FIR ಆಗಲಿ ಅಂತಲೇ ಕಾಯ್ತಾನೆ. ಅವನಿಗೆ 5 ನಿಮಿಷ ಕೆಲಸ, ಲಾಯರ್ ಇಡ್ತಾನೆ, ಬೇಲ್ ಮೇಲೆ ಹೊರ ಬರ್ತಾನೆ. 1 ದಿವಸ ಜೈಲಿಗೆ ಇರ್ತಾನೆ, ಇರಲಿ 5 ಕೋಟಿ ಉಳಿತು ಅಂತಾನೆ. ಸೊ ಈ ಪ್ರಕರಣವನ್ನು ಯಾವ ರೀತಿ ಭೇದಿಸಬೇಕು ಅದು CCI ಮತ್ತು ಕಾರವಾರ SP ಬಿಟ್ಟಿದ್ದು. ಇಷ್ಟು ಈ ವಂಚಕನ ಬಗ್ಗೆ. ಇದಲ್ಲದೆ ಅವನ ಹೆಂಡತಿ ಸರ್ಕಾರಿ ನೌಕರಿಯಿಂದ, ಅವಳ ನಂಬಣ್ಣೆ ಭಾಳ ಜನ ಶಿಕ್ಷಕರು ದುಡ್ಡು ಹಾಕ್ಸಿದ್ದಾರೆ. ಆ ಶಿಕ್ಷಕರು ಇವತ್ತು ಮಂಗೆ ಹಾಕಿ ಕೂತಿದ್ದಾರೆ. ಸಮಾಜದಲ್ಲಿ ಸತ್ಪ್ರಜೆಗಳನ್ನ ರೆಡಿ ಮಾಡೋಂಥ ಶಿಕ್ಷಕರು ಇಂಥ ವಂಚಕನ ನಂಬಿ ಈ ರೀತಿ ಸರ್ಕಾರಿ ಕೆಲಸನ ಕೊಡ್ತಾನೆ ಅಂತೇಳಿ ಜಾಫರ್ನಂತನಿಗೆ ದುಡ್ಡು ಹೆಂಗೆ ಕೊಡಿಸಿರೋ ಅವರಿಗೆ ಗೊತ್ತು. ಏನೇ ಹೇಳಿ ಈ ವಂಚಕನಿಂದ ದೂರವಿರಿ. ಮತ್ತು ಇವನ ಎಲ್ಲೇ ಬರಲಿ ಇವನನ್ನು ಯಾವುದೇ ಮರಳು ಮಾತಿಗೆ ಬಲಿಯಾಗದಿರಿ. ಫಸ್ಟ್ ಆಫ್ ಆಲ್ ಪೊಲೀಸರು ಇವನಿಂದ ಒಂದು ಏನು ಹೇಳ್ತಾರೆ ವಿಮುಕ್ತಿಗೊಳಿಸಿ ಅಂತೇಳಿ ಈ ಮೂಲಕ ನಾನು ಫ್ರೀಡಮ್ TV ಮೂಲಕ ಬೇಡ್ಕೊಳ್ತಾನೆ. ಅಲ್ಲೇಲೇ ಇನ್ನೂ ಇದು ಬಗೆಹರಿಯುವ ಕೇಸು ಅಲ್ಲ ಅಂತ ಹರಿತ ಮಂದಿ ವಾಸಿಂನ ಬೆನ್ನು ಬೀಳತೊಡಗಿದರು. ಆದರೆ ವಾಸಿಂ ಯಾರ ಕೈಗೂ ಸಿಗದಂತೆ ಸಿರಿಸಿಯ ಮನೆಯನ್ನು ಹೊಕ್ಕು ಕುಳಿತ. ಯಾರ ಫೋನ್ ಕೂಡ ತೆಗೆಯದಂತಾದ. ಹಣ ಹಾಕಿದವರು ಕಂಗಾಲಾದರು. ಕೆಲವರ ಮೂಲಕ ಕೊಟ್ಟವರು ಕೊಡಿಸಿದವರ ಬೆನ್ನು ಬಿದ್ದರು. ಅವರ ಪೈಕಿ ಹೆಚ್ಚಿನವರು ಶಿಕ್ಷಕರೇ ಅಂತ ಹೇಳಿದ್ದೇವಲ್ಲ, ಮೊದಲೇ ಸರ್ಕಾರಿ ನೌಕರರು. ಕಂಪ್ಲೇಂಟು ಅಂತ ಇಲ್ಲದ ರಗಳೆ. ಅವರದಂತೂ ಉಗುಳುವ ಆಗಿಲ್ಲ, ನುಂಗುವ ಆಗಿಲ್ಲ ಎಂಬ ಸ್ಥಿತಿ. ಹೀಗೆ ಕಳೆದ 2 ವರ್ಷಗಳಿಂದ ವಂಚಕ ಸಿರಿಸಿಯ ವಾಸಿಂ ಕೋಟ್ಯಾಂತರ ವಂಚಿಸಿ ತಲೆಮರೆಸಿಕೊಂಡು ತಿರುಗುತ್ತಿದ್ದಾನೆ. ಅದೊಂದು ದಿನ 15ರಿಂದ 20 ಮಂದಿ ವಂಚನೆಗೆ ಈಡಾದವರ ಗುಂಪೊಂದು ಈತನನ್ನು ಹುಡುಕಿಕೊಂಡು ಶಿರಸಿಯ ಈತನ ಮನೆ ಬಳಿ ಹೋಯಿತು. ಮನೆ ಒಳಗಿದ್ದ ವಾಸಿಂ CC ಕ್ಯಾಮ್ರಾ ಮೂಲಕ ನೋಡಿದವನೇ ಪೊಲೀಸರಿಗೆ ವಿಷಯ ಮುಟ್ಟಿಸಿ ತಣ್ಣಗೆ ಕುಳಿತ. ಸ್ಥಳೀಯ ವಕ್ಫ್ ಅಧ್ಯಕ್ಷ ಆನೀಶ್ ಎಂಬಾತನನ್ನು ಚೂಬಿಟ್ಟು ನ್ಯಾಯ ಕೇಳಲು ಬಂದವರ ವಿರುದ್ಧವೇ ಸಿರಿಸಿ ಠಾಣೆಯಲ್ಲಿ ಕೇಸು ಆಗುವಂತೆ ನೋಡಿಕೊಂಡ.
ಆಮೇಲೆ ನೀವು ಕೆಲವೊಬ್ಬರು ಹಾವೇರಿ ಜಿಲ್ಲೆಯವರು ನಿಮ್ಮ ಮನೆ ಹತ್ರ ಬಂದಾಗ ನೀವು ದುಡ್ಡು ಹಣವನ್ನು ಮರಳಿ ಕೊಡಿ ಅಂತೇಳಿ ನಿಮ್ಮ ಮನೆ ಹತ್ರ ಬಂದಾಗ ನೀವು 112ಗೆ ಕಾಲ್ ಮಾಡಿ ನಮ್ಮ ಮನೆಗೆ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ದಾರೆ, ಹಾಗೆ ಮಾಡೋಕ್ಕೆ ಬಂದಿದ್ದಾರೆ, ಈಗ ಮಾಡೋಕ್ಕೆ ಬಂದಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ನಿಗೆ ಪುನಃ ಇವ್ರ ಮೇಲೆ ಹಣ ಕೊಟ್ಟವ್ರ ಮೇಲೇ ನೀವು FIR ಹಾಕ್ಸಿದ್ದು ಗೊತ್ತಿದೆ ವಾಸಿಮ್ ಸರ್. ನೀವು ಕೋರ್ಟಲ್ಲಿ ಇದು ಕಂಪ್ಲೇಂಟ್ ಮಾಡಲಿ ಅಂತಲೇ ನೋಡ್ತಾ ಇದ್ದೀರಾ ಸರ್. ನೀವು ಕಂಪ್ಲೇಂಟ್ ಮಾಡಿದರೆ ರೊಕ್ಕ ಬರಲ್ಲ ಇವರಿಗೆ, ಇವರು ಹೆಂಗೆ ಕೋರ್ಟಿಗೆ ಹೋದರೆ ಇವರು ಸಾಕ್ಷಿ ಕೇಳುತ್ತೆ ಕೋರ್ಟು, ಅದಂಗೆ ವಸೂಲಿ ಮಾಡ್ಕೊತಾರೆ ಅಂತ ಹೇಳಿ ಎಲ್ಲ ಮಾತಾಡ್ತಾ ಇದ್ದೀರಾ ಅನ್ನೋದು ಗೊತ್ತು ಸರ್. ನೀವು ಯಾರಿಗೆ ಕರೆ ಮಾಡಿ ಹೇಳ್ತಾ ಇದ್ದೀರಾ ಅನ್ನೋದು ಗೊತ್ತು. ನೀವು ಇವನು ರವಿ ಅವರಿಗೆ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊತಾ ಇದ್ದೀರಾ ಅಂತಲೂ ಗೊತ್ತು. ರವಿ ನದಿ ನೀರ್ಲಿಗೆ ಒಳಗೆ ನೌಕರಿ ಮಾಡ್ತಿದ್ದಾನೆ. ಏನು ಸರ್ ನಮಗೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು? ನಾವು ಎಲ್ಲದನ್ನೂ ನೋಡಿದ್ದೀವಿ ಸರ್. ನಮ್ಮ ಹಣವನ್ನು ದಯವಿಟ್ಟು ನಮಗೆ ವಾಪಸ್ ಕೊಡಿ. ಏನು ಸರ್? ಯಾವಾಗ ವಾಸಿಮ್ ನಮ್ಮ ಹಣ ನಮಗೆ ವಾಪಸ್ ನೀಡಿ ಅಂತ ಕೇಳಲು ಹೋದವರ ಮೇಲೆ ಕೇಸ್ ಹಾಕಿಸಿದನು, ದುಡ್ಡು ಕೊಟ್ಟು ಸಿಹಿ ಹಾಕಿಕೊಂಡವರು ಮತ್ತಷ್ಟು ಕಂಗಲಾದರು. ಒಂದಷ್ಟು ಮಂದಿ ಸಿರಿಸಿ ಠಾಣೆಯಲ್ಲಿ ದೂರು ನೀಡಿದರಾದರೂ ಪೊಲೀಸರೇ ಆ ಕೇಸಿಗೆ ಎಳ್ಳು ನೀರು ಬಿಟ್ಟು ಕೇಸನ್ನೇ ಹಳ್ಳ ಹಿಡಿಸಿದರು. ಕಾರವಾರ SP ನಾರಾಯಣ್ M ಇನ್ನಾದರೂ ಈ ವಂಚಕನ ವಿರುದ್ಧ ಸರಿಯಾದೊಂದು ತನಿಖೆ ಮಾಡಿ ಅಮಾಯಕರ ಹಣವನ್ನು ಹಿಂದಿರಿಸುವರೇ, ಇಲ್ಲವಾದಲ್ಲಿ ವಾಸಿಮ್ನ ವಂಚನೆಗೆ ಕೊನೆ ಎಂಬುದು ಇರುವುದಿಲ್ಲ ಎಂಬುದನ್ನು ಹೇಳುತ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸುತ್ತಿದ್ದೇವೆ. ಸದಾ ನೋಡ್ತಾ ಇರಿ ಫ್ರೀಡಮ್ TV.